ಕೇಶವ ಪ್ರಸಾದ್ ಸರ್, ಈಗ ಎಲ್ರಿಗೂ ಇರುವಂತಹ ಪ್ರಶ್ನೆ ಇಷ್ಟೇ, ರಾಜ್ಯದ ನೇರ ತೆರಿಗೆಯಲ್ಲಿ ಪದೇ ಪದೇ ನಮಗೆ ಮೋಸ ಆಗಿದೆ. 12,000 ಕೋಟಿ ಕೋತ ಡೈರೆಕ್ಟ್ ಟ್ಯಾಕ್ಸ್ದು, ಈ ಕಡೆಗೆ ಸೆಸ್ತು 8,000 ಕೋಟಿ ಲಾಸು, ಆಮೇಲೆ ಹಂಗರ್ ಇಂಡೆಕ್ಸಲ್ಲಿ ನಾವೇನು ಅದ್ಭುತವಾಗೇನಿಲ್ಲ, 102ನೇ ಸ್ಥಾನದಲ್ಲಿದ್ದೀವಿ. ಇದನ್ನೆಲ್ಲ ಸರಿಪಡಿಸೋ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಬಜೆಟ್ ನೋಡ್ತಾ ಇದ್ವಿ, ಯಾವುದೂ ಆಗಲಿಲ್ವಲ್ಲ ಅನ್ನುವಂತಹ ಡಿಸಪಾಯಿಂಟ್ಮೆಂಟ್ ಎಲ್ಲರ ಮುಖದಲ್ಲೂ. ನೋಡಿ ಮೇಡಮ್, ಮೊದಲನೇದಾಗಿ ನಾನು ಹೇಳ್ತೀನಿ, ಕಾಂಗ್ರೆಸ್ಸಿನ ಮಾನಸಿಕತೆ ಹೇಗಿದೆ ಅಂತಂದ್ರೆ ಯಾವುದನ್ನು ನಾವು ನಂಬಲ್ಲ ಅಂತಾರೆ. ಗ್ರೋತ್ ರೇಟು ಮತ್ತೆ ಎಲ್ಲ ತೋರಿಸಿರುವಂಥದ್ದು ವರ್ಲ್ಡ್ ಬ್ಯಾಂಕ್ ಮತ್ತೆ IMF, ನಾನಲ್ಲ ತೋರಿಸಿರುವಂಥದ್ದು. ಹಾಗಾಗಿ ಆ ಮಾನದಂಡಗಳನ್ನು ಒಪ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ನೋಡಿ, ಇವರು ವೋಟ್ ಚೋರಿ ಅಂತ ಹೇಳ್ತಾರೆ. ಹಾಗೇನೆ ಇವರು ಸುಪ್ರೀಂ ಕೋರ್ಟ್ ನಂಬಲ್ಲ, SBI CBI ನಂಬಲ್ಲ, ಜೊತೆಗೆ ED ನಂಬಲ್ಲ, ಯಾರ್ಯಾರನ್ನೂ ನಂಬಲ್ಲ ಇವರು. ಹಾಗಾಗಿ ಇವರು ಹೇಳೋ ಅಂಥದ್ದಕ್ಕೆ ಒಂದು ವಿಶ್ವಾಸಾರ್ಹತೆ ಅನ್ನೋವಂಥದ್ದೇ ಇಲ್ಲ. ಜೊತೆಗೆ ನೀವು ಹೇಳುವಂಥದ್ದು ನೋಡಿ, ಹಣಕಾಸು ಆಯೋಗದ ಜವಾಬ್ದಾರಿ ವಿವಿಧವಾದಂಥ ಮಾನದಂಡಗಳಿವೆ. ಆ ಮಾನದಂಡಗಳನ್ನ ಇಟ್ಕೊಂಡು ಅವ್ರು ಇನ್ಕಮ್ ಡಿಸ್ಟೆನ್ಸು, ಏರಿಯಾ, ಜನಸಂಖ್ಯೆ, ಡೆಮೋಗ್ರಫಿ ಈ ಥರದ್ದಿದೆ. ಇದು ಅದನ್ನಿಟ್ಕೊಂಡು ಅವ್ರು ಯೋಚನೆ ಮಾಡ್ತಾರೆ ಹೊರತು ಬೇರೆದನ್ನು ಯೋಚನೆ ಮಾಡಲ್ಲ. ನಿಮ್ಗೆ 13-14 ಆದಾಗ, 14ಕ್ಕೆ ಬಂದಾಗ ಕಾಂಗ್ರೆಸ್ ಬೆಂಬಲಿತ ಸರ್ಕಾರವೇ ಇತ್ತು. ಆಗ 16 ಬಜೆಟ್ ಅನ್ನು ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರೇ ಇದ್ರು. ಇವರು ಫೈನಾನ್ಸ್ ಕಮಿಷನ್ ಮುಂದೆ ಕೂತ್ಕೋಬೇಕಾಗಿತ್ತು, ಕನ್ವಿನ್ಸ್ ಮಾಡಬೇಕಾಗಿತ್ತು. ತಮಿಳುನಾಡದೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ತಮಿಳುನಾಡು ಆರೋಪ ಪ್ರತ್ಯಾರೋಪಗಳು ಮಂಡನೆ ಮಾಡ್ತಾರೆ, ಸಹಜವಾಗಿದ್ದೇ ಇರುತ್ತೆ. ಇದನ್ನ ತುಂಬಾ ಬಲಿಷ್ಠವಾಗಿ ಕರ್ನಾಟಕದ್ದು ಯಾಕೆ ಕಡಿಮೆ ಆಗಿದೆ, ಕೇಂದ್ರ ರಾಜ್ಯ ಎರಡು ಕಡೆನೂ ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿದ್ದಾಗ 16ನೇದಕ್ಕೆ ಪನಗರಿಯ ಅವ್ರ ಮುಂದೆ ಇದನ್ನೆಲ್ಲ ಮಂಡನೆ ಮಾಡಿದಾರ, ಏನ್ ಮಾಡಿದ್ದಾರೆ ಅದನ್ನೆಲ್ಲ ಅವಾಗ ನಮಗೂ ಗೊತ್ತಾಗುತ್ತೆ. ನಮ್ಮ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದೀವಿ ಸರ್. ನಾವು GST ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 20 ನಮ್ದು ಲೇಬರ್ ಚಾರ್ಜ್ 12% ಇದ್ದಿದ್ದು 18ಗೆ ಮಾಡಿದ್ದಾರೆ. ಅದು 5% ಹೋಗಬೇಕಾಗಿದೆ. ಅದನ್ನ 5% ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಇದೊಂದು ಪಾಯಿಂಟ್ ನಾನು ಅನ್ಕೊಂಡಿದ್ದೆ ಆಗ್ಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಆ ಥರದ್ದು ಏನಾದ್ರು ಅನ್ಸ್ತಾ ಸರ್ ನನಗೆ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನ ಸುಧಾರಣೆಗಳಿಗೆ ನೋಡಿ, ನಮಗೀಗ ತೆರಿಗೆಯಿಂದ ಯಾವುದೇ ರಿಯಾಯಿತಿ ವಿನಾಯಿತಿಗಳು ಬೇಡ, ಇನ್ನ ಸ್ಲ್ಯಾಬ್ಸ್ ಜಾಸ್ತಿ ಮಾಡೋದು ಬೇಡ. ಬಟ್ ನನಗೆ ಟ್ಯಾಕ್ಸ್ ಪ್ರೊಸೀಜರಲ್ ಅಲ್ಲಿ ನನಗೆ ಸಮಸ್ಯೆ ಇದೆ, ಅದು ನನಗೆ ಈಸಿ ಆಗ್ಬೇಕು. ಇನ್ನು GST ಅನ್ನೋದೇನಪ್ಪಾ ಅಂತಂದ್ರೆ ಅವ್ರ ಬಜೆಟ್ ಅಲ್ಲಿ ಮುಟ್ಟಕ್ ಆಗೋದಿಲ್ಲ. GST ಕೌನ್ಸಿಲ್ ಇದೆ, ಎಲ್ಲಾ ರಾಜ್ಯಗಳು ಒಪ್ಕೋಬೇಕು. ಆದ್ರೆ GST ನಲ್ಲೂ ಕೂಡ ಪ್ರೊಸೀಜರಲ್ ಸಮಸ್ಯೆಗಳು ತುಂಬಾ ಇದೆ, ಯಾಕಂದ್ರೆ ಹೊಸ ಕಾನೂನು ಇರುವಾಗ ಅದನ್ನ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಬರಲ್ಲ, ಬಟ್ ಅದು ತುಂಬಾ ಅವಶ್ಯಕತೆ ಇದೆ. ಬ್ರಿಜೇಶ್ ಕಾಳಪ್ಪ ಅವರೇ, ಈಗ ಬಡತನದಿಂದ ನಾವು ಆಚೆ ಕರ್ಕೊಂಡು ಬಂದಿದೀವಿ ಎಲ್ಲರನ್ನ. ನಿಮ್ಮ UPA ಅವಧಿನಲ್ಲಿ 27% ಇತ್ತು, ಈಗ ನೋಡಿದ್ರೆ 5.3% ಇದ್ದಾರೆ. ಇದೆಲ್ಲವೂ ಕೂಡ ಒಳ್ಳೆ ಬಜೆಟ್ ನಿಲ್ಲೇ ಕಾರಣ. ಇದು ನೀವು ಒಪ್ಕೋಬೇಕು ಅಂತಿದ್ದಾರೆ ಅವರು. ನೋಡಿ, ಅದು ಕೂಡ ಸಂಶಯಾಸ್ಪದಕ. ಬಟ್ ಕಾರ್ಯಕ್ರಮದ ಆರಂಭದಿಂದ ಇದೆ ಏನೇ ಇರಲಿ, ಒನ್ ಇಂಪಾರ್ಟೆಂಟ್ MGNREGA ಮೂಲಕ ಪ್ರತಿಯೊಂದು ಭಾಗದಲ್ಲೂ ಕೂಡ ಕಡು ಬಡತನದಲ್ಲಿದ್ದವರು ಹೊರಗಡೆ ಬಂದಿದ್ದಾರೆ. ಅದು ಸತ್ಯ. ಅದು MGNREGA ಮೂಲಕ ಅದನ್ನೇ ಇವತ್ತು 60 ಮತ್ತು 40% ಮಾಡೋದಕ್ಕೆ ಹೊರಟಿದ್ದಾರೆ. ಯಾವ 90 and 10% ಇದ್ದಿದ್ದು ಅದನ್ನ ಇವಾಗ 60 and 40% ಮಾಡೋದಕ್ಕೆ ಹೊರಟಿದ್ದಾರೆ. ಹೇಗಿದ್ರು ಕೂಡ ನೀವು ಆವಾಗಲೇ ಹೇಳಿದಿರಿ, ನಮಗೆ ರಾಜ್ಯಕ್ಕೆ ಮಲತಾಯಿ ಧೋರಣೆ, ಇದರಿಂದ ನಮ್ಗೆ ಬರೆ ಬೀಳ್ತಾನೆ ಇದೆ ಅಂತ. ಇದರಲ್ಲಿ ಕೂಡ ಯಾವ ಒಂದು ಸೆಂಟ್ರಲ್ ಪ್ರೋಗ್ರಾಮ್ಸ್, ಯಾವ ಒಂದು ರೀತಿಯಲ್ಲಿ ನೀವು ಬಡತನದ ನಿರ್ಮೂಲನೆ ಮಾಡಕ್ ಸಾಧ್ಯ ಇತ್ತು, ಅದರಲ್ಲಿ ಕೂಡ ಇವತ್ತು ನಾವು ಹೆಚ್ಚು ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು. ಅದೆಲ್ಲ ಇವಾಗ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ ಔಟ್ ಆಫ್ 10 ಬಜೆಟ್ಗೆ? 1 ಮಾರ್ಕ್ ಕೊಡ್ಬೋದಾ? ನಾನು ಒಂದು ಮಾತು ಹೇಳ್ತಿರ್ತೀನಿ, ಬಜೆಟ್ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಚರ್ಚೆಗಿಂತ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳಾದ್ರೆ ಒಪ್ಕೋಬೇಕು. ಅದನ್ನ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ಸರ್ ಆಕ್ಚುಲಿ ಅದು ರಾಂಗ್ ಪ್ರೊಸೀಜರ್ ಮಾಡೋದು, ಬಟ್ ನೀವು ಕೇಳಿರೋದಕ್ಕೆ ನಾನು ಐ ವಿಲ್ ಗಿವ್ 9. ನಾನು 9. ಒಂದು ಯಾಕಿಲ್ಲ ಅಂತಂದ್ರೆ ಅದ್ರಲ್ಲಿ ಒಂದು ಕೆಲವಾರು ಸಂಗತಿಗಳನ್ನು ಇನ್ನೂ ಇಂಪ್ರೂವೈಸ್ ಎನಿವೆ, ಥ್ಯಾಂಕ್ ಯು ಬ್ರಿಜೇಶ್ ಕಾಳಪ್ಪ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ವಿಜಯ್ ರಾಜೇಶ್ ಅವರೇ ಸರ್ ಥ್ಯಾಂಕ್ ಯು. ಕೇಶವ್ ಪ್ರಸಾದ್ ಅವರು, ಉಮಾಶಂಕರ್ ತಮಗೂ ಕೂಡ ಧನ್ಯವಾದ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ.